ನಮ್ಮ ದೇಶದ ರಿಯಲ್ ಎಸ್ ಯು ವಿಗಳಲ್ಲಿ ಎರಡು ಫೇಮಸ್ ಕಾರ್ಗಳು ಅಂತಂದರೆ ಮೊದಲಿಗೆ ಬರೋದು ಫಾರ್ಚುನರ್, ಅದಾದ್ಮೇಲೆ ಬರೋದು ಎಂಡೇವರ್. ಯಾಕೆ ಮೊದಲಿಗೆ ಅದಾದ್ಮೇಲೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಫೋರ್ಡ್ ಬ್ರ್ಯಾಂಡ್ ನಮ್ಮಲ್ಲಿಲ್ಲ. ಎಂಡೇವರ್ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ, ಬೇರೆ ದೇಶದಲ್ಲಿ ಎವರೆಸ್ಟ್ ಅನ್ನೋ ಒಂದು ಕಾರ್ ಹೆಸರನ್ನ ಫೋರ್ಡ್ ಎವರೆಸ್ಟ್ ಅನ್ನೋದನ್ನು ನಮ್ಮ ಇಂಡಿಯಾಗೆ ಎಂಡೇವರ್ ಅಂತ ತರ್ತಾರೆ. 2003ರಲ್ಲಿ ಈ ಕಾರು ನಮ್ಮ ದೇಶಕ್ಕೆ ಬರುತ್ತೆ. 2006 ತನಕ ಒಂದು ಶೇಪು, 2006 ಆದಮೇಲೆ ಸ್ವಲ್ಪ ಡಿಸೈನಲ್ಲಿ ಚೇಂಜಸ್, 2010ರಲ್ಲಿ ಒಂದು ಶೇಪು, ಅದಾದಮೇಲೆ ಬ್ರೇಕು 2016ಕ್ಕೆ ಕಮ್ ಬ್ಯಾಕ್ ಮಾಡುತ್ತೆ ಈ ಒಂದು ಡಿಸೈನಲ್ಲಿ. ಯಾಕೆ 2016ಕ್ಕೆ? 2009ರಲ್ಲಿ ಬಂತು ಫಾರ್ಚುನರ್ ಬಂದಿದ್ದು ಎಸ್ ಯು ವಿ ಮಾರ್ಕೆಟ್ನೆಲ್ಲ ತಿಂದಾಕ್ಬಿಡ್ತು. ಒಂದು ಬ್ರ್ಯಾಂಡ್ ಟ್ರಸ್ಟ್ ಟೊಯಾಟಾ, ಇನ್ನೊಂದು ಹೈಲಿ ರಿಲೇಬಲ್ ಇಂಜಿನ್ನು. ಇದೆಲ್ಲ ಇದ್ದಾಗ ಜನ ಆಬ್ವಿಯಸ್ಲಿ ಅದ್ರ ಕಡೆ ಹೋಗ್ತಾರೆ. ಒಂದು ಹೊಸ ಡಿಸೈನು ನಮ್ಮ ದೇಶಕ್ಕೆ 4x4 ಎಲ್ಲನೂ ಮೊದಲಿಂದನೇ ಇತ್ತು, ಬಟ್ ಎಲ್ಲನೂ ಒಂದು ಪ್ಯಾಕೇಜ್ ಆಗಿ ಒಂದು 25-30 ಲ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಸಿಗ್ತಾ ಇದ್ದಿದ್ದರಿಂದ ಮತ್ತೆ ಎಂಡೇವರ್ನ ಉಳಿಸೋದಕ್ಕೆ ಅಂತ ಬಂದಂಥ ಸೆಕೆಂಡ್ ಫೇಸ್ ಲಿಫ್ಟ್ ಮಾಡೆಲ್ ಇದು 2016ರಲ್ಲಿ. ಬಟ್ ಏನಾಗುತ್ತೆ ಅಂತಂದರೆ 2021ಕ್ಕೆ ಫೋರ್ಡ್ ಇಂಡಿಯಾಯಿಂದ ಹೊರಗಡೆ ಹೋಗಿ ಡಿಸೈಡ್ ಮಾಡಿದ್ಮೇಲೆ ಮತ್ತೆ ಈ ಕಾರ್ದು ಕತೆ ಮುಗಿಯುತ್ತೆ. ಈಗ ರೀಸೆಂಟಾಗಿ ನಿಮಗೊಂದು ರೂಮರ್ ಹರಿದಾಡ್ತಿದೆ, ಬೇರೆ ಕಂಟ್ರೀಲಿ ಆಲ್ರೆಡಿ ಎವರೆಸ್ಟ್ಗೆ ಫೇಸ್ ಲಿಫ್ಟ್ ಎಲ್ಲ ಬಂದಾಗೋಗಿದೆ. ಅದೇ ಥರ ಇಂಡಿಯಾಗೂ ಬರ್ಬೋದು ಅನ್ನೋ ಹೋಪ್ಸಲ್ಲಿ ನಮ್ಮ ಜನ ಹೇಳ್ತಾ ಇದ್ದಾರೆ. ಅದೇ ಡಿಸೈನಲ್ಲೇ ಬರುತ್ತೆ, ಎವರೆಸ್ಟ್ ಡಿಸೈನಲ್ಲೇ ಬರುತ್ತೆ. ಸೊ ಎಂಡೇವರ್ ಬರಲಿ ಅನ್ನೋದು, ಎಂಡೇವರ್ನ ತೊಗೊಳಕ್ಕಾಗದೇ ಇರೋದು ಆ ಟೈಮಲ್ಲಿ ಯಾರಿಗೆ ತೊಗೊಳಕ್ಕಾಗಿಲ್ಲ ಅವರಿಗೆ ಆಸೆ ಅದಂತೂ ಇದೆ. ಸರಿ, ಹಾಗಾದರೆ ಏನೇನಿದೆ ಹೊರಗಡೆ ಅಂತೂ ನೀವು ನೋಡ್ತಾ ಇದ್ದೀರಾ, ಆನೆ, ವೈಟ್ ಎಲಿಫೆಂಟ್ ಲೆಕ್ಕಾಚಾರ. ಸೊ ವೈಟಲ್ಲೇ ಜಾಸ್ತಿ ಫಾರ್ಚುನರ್ ಈ ಕಾರ್ನ ತೊಗೊಂಡಿರೋರು ಜಾಸ್ತಿ ಇದ್ದಾರೆ. ಅದಾದಮೇಲೆ ಆಫ್ಟರ್ ಮಾರ್ಕೆಟ್ LED ಹೆಡ್ಲ್ಯಾಂಪ್ಸ್ನ ಇವ್ರು ಹಾಕಿದ್ದಾರೆ. ಪ್ರೊಜೆಕ್ಟ್ರು ಲೈಟ್ ಒಂದು ಬರುತ್ತೆ. ಇದು ಸ್ಪೆಸಿಫಿಕಲಿ ಯಾವ ಮಾಡಲಪ್ಪ ಅಂತಂದರೆ 2 ವೇರಿಯಂಟ್ ಬಂತು, ಹತ್ರದಲ್ಲಿ ತೋರಿಸ್ಬಿಡ್ತೀನಿ. ಒಂದು 2.2 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್, ಇನ್ನೊಂದು 3.2 ಲೀಟರ್ ಆಟೋ ಅಂತಂದರೆ ಆಟೋಮೆಟಿಕ್ ಗೇರ್ ಬಾಕ್ಸ್ 6 ಸ್ಪೀಡ್ 5 ಸಿಲಿಂಡರ್ ಇಂಜಿನ್. 5 ಸಿಲಿಂಡರು ಇರೋವಂಥ ಒಂದು ಎಸ್ ಯು ವಿ ನಮ್ಮ ದೇಶದಲ್ಲಂತೂ ಯಾವುದೂ ಇಲ್ಲ. ಟೈರ್ ಬಂದುಬಿಟ್ರೆ ಫ್ರಂಟಲ್ಲಿ ನಿಮಗೆ 18 ಇಂಚ್ 265/60 ಮೊದಲನೇ ಕಡೆ ನಿಮಗೆ ಸಿಗ್ತಾ ಇದೆ. ಡಿಸ್ಕ್ ಬ್ರೇಕು 4 ವೀಲಲ್ಲೂ ನಿಮಗೆ ಡಿಸ್ಕ್ ಬ್ರೇಕು ಈ ಕಾರಲ್ಲಿ ಸಿಗುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ಏರ್ ಬ್ಯಾಗು ಬೇಜಾನ್ ಬರ್ತವೆ ಈ ಗಾಡೀಲಿ. ಇಲ್ಲಿ ಗ್ಲೋ ಬಾಕ್ಸ್ ನೋಡ್ತಾ ಇದ್ದೀರಾ, ಸ್ಟೋರೇಜ್ ಚೆನ್ನಾಗೇ ಇದೆ. ಇಲ್ಲಿ ಏರ್ ಬ್ಯಾಗ್ ಅಂತ ಬರೆದಿದೆ, ಅದು ಬಿಟ್ಟರೆ ಇಲ್ಲಿ ನಾವು ಏರ್ ಬ್ಯಾಗ್ ಅನ್ನೋದನ್ನು ನೋಡ್ಬೋದು. ಮ್ಯೂಟ್ ಆಗ್ತೀನಿ. ಹಾಂ, ನನ್ನ ಪ್ರಕಾರ ಇದು 9 ಇಂಚ್ ಡಿಸ್ಪ್ಲೇ ಇರಬೇಕು. ಸೊ ಅಷ್ಟಿಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ಥರ ವೆಹಿಕಲ್ ಇನ್ಫಾರ್ಮೇಷನ್ನು, ಆಡಿಯೋಗೆ, ಕ್ಲೈಮೇಟು, ಇಲ್ಲೇನೇ AC ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬೋದು. ನೆಕ್ಸ್ಟು ಫೋನು, ನ್ಯಾವಿಗೇಷನ್ನು, ಆ್ಯಪ್ಸು, ಸೆಟ್ಟಿಂಗ್ಸಲ್ಲಿ ನಿಮಗೆ ಕ್ಲಾಕು, ಬ್ಲೂಟೂತು, ಮೊಬೈಲ್ ಆ್ಯಪ್ಸು, ರೇಡಿಯೋ, ಜನ್ರಲಲ್ಲಿ ಏನೇನಿದೆ, ಟಚ್ ಸ್ಕ್ರೀನ್ ಬೀಪು ಅದು ಇದು ಇರ್ತದೆ. ಅದಾದಮೇಲೆ ಇಲ್ಲಿ ಆಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡು, ಬಟ್ ವೈರ್ಲೆಸ್ ಅಲ್ಲ, ಇದು ವೈರ್ಡ್ ಬರೋದು ಈ ಗಾಡೀಲಿ. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಸೊ ಬೇಸಿಕಲಿ ನಮಗೆ ಏನೇನು ಬೇಕೋ ಅದೆಲ್ಲನೂ ಈ ಸ್ಕ್ರೀನಲ್ಲಿ ಸಿಗ್ತಾ ಇದೆ. ಅದಾದಮೇಲೆ ACಗೆ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿದೆ ನೋಡಿ, ಎಲ್ಲನೂ ಫ್ಯಾನ್ ಸ್ಪೀಡು ಎಲ್ಲದಕ್ಕೂ ಬಟನ್ಸ್ ಇದೆ. ಹಾರ್ಡ್ ಟಚ್ ಪ್ಲಾಸ್ಟಿಕ್ಕು, ಆಮೇಲೆ ಲೆದರ್ ಫಿನಿಶು ಇಲ್ಲಿ ನಿಮಗೆ ಮೇಲ್ಗಡೆ ಸಿಗ್ತಾ ಇದೆ. ಇನ್ನು ಈ ಕಡೆ ಸೈಡ್ ಬಂದುಬಿಟ್ರೆ ನಮಗೆ 4 ಡ್ರೈವಿಂಗ್ ಮೋಡ್ಸ್ ಸಿಗ್ತಾ ಇದೆ. ಇದು ಸ್ಯಾಂಡು, ಅದಾದಮೇಲೆ ಗ್ರ್ಯಾವೆಲ್ಲು, ಅದಾದಮೇಲೆ ನಿಮಗೆ ಸ್ನೋ, ಇದೆಲ್ಲನೂ ಸಿಗುತ್ತೆ. ಆಮೇಲೆ 4 ಲೋ ಹಾಕೋದಕ್ಕೆ ಬಟನ್ ಇಲ್ಲಿದೆ ನೋಡಿ. ಆಮೇಲೆ ಇದು ಡಿಫ್ ಲಾಕಿಂಗು, ಟ್ರ್ಯಾಕ್ಷನ್ ಕಂಟ್ರೋಲು, ಆಟೋಮೆಟಿಕ್ ಪಾರ್ಕಿಂಗ್ ಅಸಿಸ್ಟ್ ಕೂಡ ಇದೆ. ಒಂದು ಕಡ್ಡಿ ಇದ್ರೂ ಈಗ ಅದ್ರ ಪಕ್ಕ ಹೋಗ್ಬೇಕಾ? ಇಲ್ಲಿ ಇರ್ತದಲ್ವೇ, ಫಸ್ಟ್ ಹಿಂಗೆ ಪಾರ್ಕ್ ಹಾಕ್ತಿವಿ, ಹಿಂಗೆ ಬರುತ್ತೆ ಸರ್ಚ್ ಮಾಡ್ತದೆ. ನಾವೇನ್ ಮಾಡ್ಬೇಕು, ರೈಟ್ ಇಂಡಿಕೇಟರ್, ಸರಿ, ಆಗ ರೈಟ್ ಪ್ರಿಫರ್ ಮಾಡ್ತದೆ. ಈಗ ಪಾರ್ಕಿಂಗ್ ಸ್ಪೇಸ್ ಸಿಕ್ತು. ಈಗ ನಾವು ಬ್ರೇಕ್ ಇಟ್ಕೊಂಡು ಜಸ್ಟ್ ರಿವರ್ಸ್ಗೆ ಹಾಕ್ಬೇಕು ಅಷ್ಟೇ, ಸ್ಟೇರಿಂಗ್ ಮುಟ್ಟಂಗಿಲ್ಲ. ಸ್ಟೇರಿಂಗ್ ಮುಟ್ರೆ ಅದು ಡಿಸಪಿಯರ್ ಆಗಿಬಿಡ್ತದೆ ಪುನಃ.
ಡ್ರೈವ್ ಹಾಕಿದ್ರೆ ಹಿಂಗೆ ಮುಂದಕ್ಕೆ ಹೋಗುತ್ತೆ ಎಷ್ಟು ಅಷ್ಟೆ. ಇದೊಂದು ಫೀಚರನ್ನೇ ಈ 3.2 ಲೀಟರ್ ಟೈಟಾನಿಯಮಲ್ಲಿ ಬಂದಿದ್ದು. ಅದು ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ. ಆಟೋಮೆಟಿಕ್ ಗೇರ್ ಬಾಕ್ಸು, 6 ಸ್ಪೀಡು, ಮ್ಯಾನ್ಯುವಲಿಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಸಿಕ್ಕಾಪಟ್ಟೆ ಕಂಟ್ರೋಲ್ಸ್ ಎಲ್ಲದಕ್ಕೂ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಕ್ರೂಸ್ ಕಂಟ್ರೋಲ್ಗಿದೆ, ಅದಾದಮೇಲೆ ಆಡಿಯೋ ಕಂಟ್ರೋಲ್, ವಾಯ್ಸ್ ಕಮಾಂಡ್ ಫೀಚರ್ಗಳು, ಕಾಲ್ದು, ಅದಾದಮೇಲೆ ಇದು MIDಗೆ. ಸೊ ಎಲ್ಲ ಆಪ್ಷನ್ಸ್ ಇದೆ. ಈ ಕಡೆ ನಿಮಗೆ ಲೆಫ್ಟ್ ಸೈಡಲ್ಲಿ ವೈಪರ್ಗೆ, ರೈಟ್ ಸೈಡಲ್ಲಿ ಲೈಟ್ಸು ಮತ್ತು ಇಂಡಿಕೇಟರ್ಗೆ. ಕನ್ಸೋಲ್ ನೋಡಿ, ಮಧ್ಯದಲ್ಲಿ ನಿಮಗೆ 200ವರೆಗೂ ಟಾಪ್ ಸ್ಪೀಡ್ ಕಾಣಿಸ್ತಾ ಇದೆ. 160, 170 ಎಲ್ಲ ಆರಾಮಾಗಿ ಇದರಲ್ಲಿ ಹೋಗ್ಬೋದು. ಅಡ್ಜಸ್ಟ್ಮೆಂಟ್ಸ್ಗೆಲ್ಲ ಇಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಸೊ ಫೋನು, ಎಂಟರ್ಟೈನ್ಮೆಂಟು ಎಲ್ಲ ಇಲ್ಲೇ ಚೇಂಜಸ್ ಮಾಡ್ಕೋಬೋದು. ಮತ್ತು ಇದು ಈ ಸೈಡ್ ಟ್ರಿಪ್ ಮೀಟರ್, ಓಡೋಮೀಟರ್, ಫ್ಯೂಯಲ್ದು, ಸೊ ಎಲ್ಲನೂ ಇಲ್ಲಿ. ಡ್ರೈವ್ ಅಸಿಸ್ಟ್, ಟೈರ್ ಮಾನಿಟರ್ ಎಲ್ಲ ಇದೆ. ಇಲ್ಲಿ ನಿಮಗೆ ಲೈಟ್ ಅಡ್ಜಸ್ಟ್ಮೆಂಟ್ಸು, ಲೈಟ್ ಕಂಟ್ರೋಲ್ಸ್ ಎಲ್ಲನೂ ಇದೆ ನೋಡಿ. ಅದಾದಮೇಲೆ ಇದೊಂದು ಬಟನ್ನು ಹಿಂದಗಡೆ ಓಪನ್ ಮಾಡೋದಕ್ಕೆ, ಎಲೆಕ್ಟ್ರಾನಿಕ್ ಬೂಟ್ ಬರುತ್ತೆ. ಇದು ಮಿರರ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಥರ ನಾನು ನೋಡಲ್ಲ, ತುಂಬ ಸಣ್ಣದಾಗಿ ಕೊಟ್ಟಿದ್ದಾನೆ ಈ ಕಡೆ ಸೈಡಲ್ಲಿ. 4 ಪವರ್ ವಿಂಡೋ, ಆಮೇಲೆ ಚೈಲ್ಡ್ ಲಾಕ್ ಮಾಡೋದಕ್ಕೆ. ಸೊ ನೆಕ್ಸ್ಟು ಇಲ್ಲಿ ಲಾಕ್ ಅನ್ಲಾಕ್ ಬಟನ್ನು. ಇಲ್ಲಿ ಕೆಳಗಡೆ ಡೆಡ್ ಪೆಡಲ್ಲು, ಬ್ರೇಕು, ಆಕ್ಸಿಲರೇಟರ್. ಸೊ ಇದು ಫ್ರಂಟ್ದು ಕತೆ. ಈಗ ಮಧ್ಯೆ ಕೂತ್ಕೊಳ್ಳೋಣ ನಮ್ಮ ಪ್ಯಾಸೆಂಜರ್ಸ್ಗೆ. ಸೊ ನಮ್ಮ ಪ್ಯಾಸೆಂಜರ್ಸ್ಗೆ ಹೆಂಗಪ್ಪ ಅಂತಂದರೆ ಡ್ಯೂಯಲ್ ಕ್ಲೈಮೇಟ್ ಮಾಡಿ ಫ್ಯಾನ್ ಸ್ಪೀಡ್ ಎಲ್ಲನೂ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದಕ್ಕೆ AC ವೆಂಟ್ಸ್ ಎಲ್ಲ ಮೇಲ್ಗಡೆ ಇದೆ ನೋಡಿ, ಈ ಸೈಡಲ್ಲಿ 2 ಇದೆ. ಆಮೇಲೆ ಏನು ಫಾರ್ಚುನರ್ ಬರಲ್ಲ ಇದರಲ್ಲಿ ಬರುತ್ತೆ ಅಂತಂದರೆ ಪ್ಯಾನರೋಮಿಕ್ ಸನ್ರೂಫು ಈ ಕಾರಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತಿಗೂ ಫಾರ್ಚುನರಲ್ಲಿ ನಿಮಗೆ ಸಿಗಲ್ಲ. ಕಾಣಿಸ್ತಾ ಇದೆಯಾ? ಫುಲ್ ಓಪನ್ ಆಯಿತು ಆಲ್ಮೋಸ್ಟ್. ಇಲ್ಲಿಂದ ಕೂತ್ ನೋಡೋಕ್ಕೆ ಒಂಥರ ಚಂದ. ಸೆಕೆಂಡ್ ರೋಲ್ ನೋಡ್ತಾ ಇದ್ದೀರಾ, ಸ್ಪೇಸ್ಗೆ ಏನು ಇಶ್ಯೂ ಇಲ್ಲ, ನೆಮ್ಮದಿಯಾಗಿ ಕೂತ್ಕೋಬೋದು. ಇದೆ ಜಾಸ್ತಿ ಹಿಂದಕ್ಕೆ ಹೋಗೋದು ಅಂದರೆ ಇದೇನೆ. ಇನ್ನು ಮುಂದಕ್ಕೆ ಹಾಕ್ಕೊಳ್ಳೋದು ಆಲ್ಮೋಸ್ಟ್ ಇಲ್ಲಿ ತನಕ ಹಾಕ್ಕೋಬೋದು. ಸೊ ಇಲ್ಲೂ ಏನು ಅಂತ ತೊಂದರೆ ಇಲ್ಲ, ಯಾಕಂದರೆ ಹಿಂದಗಡೆ ಕೂತ್ಕೊಳ್ಳೋರಿಗೆ 7 ಸೀಟರ್ ಅಲ್ವಾ, ಹಿಂದಗಡೆ ಕೂತ್ಕೊಳ್ಳೋರಿಗೆ ಜಾಗ ಕೊಡೋದಕ್ಕೆ ನೈಸ್. ಹಿಂದಕ್ಕೆ ಹಾಕೋಣ ಸದ್ಯಕ್ಕೆ. ಇದು ಕಂಫರ್ಟಬಲ್ ಪೊಸಿಷನ್. ನಮ್ಮಂಥವ್ರಿಗೂ ಆರಾಮಾಗಿ ಒಳ್ಳೆ ಸ್ಪೇಸ್ ಸಿಗುತ್ತೆ ಹಿಂದೆ ಕೂತ್ಕೊಳ್ಳೋಕ್ಕೆ ಅಂತಂದರೆ ಅದು SUVsಗಳು, ಇಲ್ಲ ಅಂತಂದರೆ ಸೆಡಾನ್ಗಳಲ್ಲಿ. ಇನ್ನು ಹಿಂದೆಗಡೆ ಎಲೆಕ್ಟ್ರಾನಿಕ್ ಓಪನ್ ಮಾಡೋದಕ್ಕೆ. ಸೊ ಕೀಯಲ್ಲಿ ಓಪನ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಒಳಗಡೆ ತೋರಿಸ್ದೆ ಕೀಯಲ್ಲಿ ಎಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು 2 ಸತಿ ಪ್ರೆಸ್ ಮಾಡಿದ್ರೆ ಅಲ್ಲಿ ನೋಡಿ, ಈಗ ಎಲೆಕ್ಟ್ರಾನಿಕಲಿ ಓಪನ್ ಆಯಿತು. ಎಲ್ಲ 7 ಸೀಟ್ಸೂ ಇದ್ರೂ ಇಲ್ಲಿ ಫಾರ್ಚುನರ್ಗಿನ್ನ ಜಾಸ್ತಿನೇ ಸ್ಪೇಸ್ ಕಾಣಿಸ್ತಾ ಇದೆ ನನಗೆ. 7 ಜನ ಹೋಗ್ತೀನಿ ಅಂದರೆ ಮೇಲ್ಗಡೆ ಹಾಕ್ಕೋಬೇಕು, ಬಟ್ 4 ಜನಕ್ಕೆಲ್ಲ ನೀವು ಆರಾಮಾಗಿ 4 ಚಿಕ್ಕ ಚಿಕ್ಕ ಸೂಟ್ ಕೇಸ್ಗಳು, ಬ್ಯಾಗ್ಗಳನ್ನ ಎಲ್ಲನೂ ತುಂಬ್ಕೋಬೋದು. ಇನ್ನೊಬ್ಬರು ಕಮ್ಮಿ ಆಗ್ತಾರೆ ಅಂತಂದರೆ ಇದನ್ನು ಒಂದು ಸೈಡ್ನ ಫೋಲ್ಡ್ ಮಾಡ್ಕೊಂಡು ಕೂತ್ಕೋಬೋದು. ಫುಲ್ ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ. ಇದು ಹೆಂಗೆ ಫೋಲ್ಡ್ ಆಗುತ್ತೆ ಅಂದರೆ ಇದು ಎಲೆಕ್ಟ್ರಾನಿಕ್ಕೆ. ಸೊ ರೈಟ್ದು ಫೋಲ್ಡ್ ಮಾಡೋಕ್ಕೆ, ಲೆಫ್ಟ್ದು ಫೋಲ್ಡ್ ಮಾಡೋಕ್ಕೆ. ಎಷ್ಟು ಸ್ಪೇಸ್ ಇದೆ ನೋಡಿ. 4 ಜನ ಹೋಗ್ತೀನಿ ಅಂತಂದರೆ 4 ತಿಂಗಳಿಗಾಗ ಅಷ್ಟು ತೊಗೊಂಡು ಹೊಟ್ಟೋಗ್ಬಿಡ್ಬೋದು. ಇದನ್ನು ಒತ್ತಿದ್ರೆ ಹಿಂಗೆ ಕ್ಲೋಸ್ ಆಗೋಗುತ್ತೆ. ಈ ಗಾಡೀಲಿ ಎಲ್ಲನೂ ನಿಮಗೆ ಎಲೆಕ್ಟ್ರಾನಿಕ್ಕೇನೆ. ಸೊ ಇದರಲ್ಲಿ ನಮಗೆ 80 ಲೀಟ್ರು ಟ್ಯಾಂಕು ಸಿಗೋದು. ಮೈಲೇಜ್ ಎಲ್ಲ ಆಟೋಮೆಟಿಕ್ ಆಲ್ ವೀಲ್ ಡ್ರೈವ್ ಅಲ್ವಾ, ನಿಮಗೆ ಒಂದು 8, 9, 10 ಈ ರೇಂಜಲ್ಲಿ ಮೈಲೇಜ್ ಸಿಗುತ್ತೆ. ಈಗ ಹಿಂದೆಗಡೆಗೆ ಹೋಗ್ಬೇಕು ಅಂದರೆ ಅದೇನೇ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ಹೋಗಿದ್ದು ಹಾಂ. ಸೊ ಹೀಗೆ ಬೆಂಡಾಗುತ್ತೆ. ಹಿಂಗೆ ಬೆಂಡಾದಾಗ ನಾವು ಒಳಗಡೆ ಹತ್ತೋದಕ್ಕೆ ಹಿಂಗೆ ಸ್ಪೇಸ್ ಸಿಗುತ್ತೆ. ಹತ್ತಕ್ಕೇನೋ ಓಕೆ, ಇಳಿಯೋದೈತಲ್ಲ ಅದು ಭಾಳ ಟೆನ್ಷನ್. ಹಿಂಗೆ ಸೊ ಹಿಂಗೆ ಕೂತ್ಕೋಬೇಕು ಹಿಂದೆಗಡೆ ಫುಲ್ ಹೈಟಲ್ಲಿ. ಕಾಲು ಹೇಳ್ಕೊಂಡು ಹಿಂಗೆ ಕ್ಲೋಸ್ ಮಾಡಿಕೊಂಡ್ರೆ ಕಾಲಿಗೆ ಜಾಗ ಇಲ್ಲ. ಮುಂದೆ ಎಳೀರಿ, ಕೆಳಗಿಂದ ಕೆಳಗೈತೆ ಬಾರು. ಹಾಂ, ಈಗ ನೋಡಪ್ಪ ನಾನು ಕಂಫರ್ಟಬಲಾಗಿ ಕೂತ್ಕೋಬೋದು. ಮುಂದಕ್ಕೆ ನಾವು ಈ ಸೀಟ್ನ ಸ್ವಲ್ಪ ಆದಷ್ಟು ಮುಂದಕ್ಕೆ ಎಷ್ಟು ಹೋಗುತ್ತೋ ಅಷ್ಟು ಹಾಕ್ಬಿಟ್ಟಿದ್ದೀವಿ. ಈಗ ಒಂದು ಲೆವೆಲ್ಗೆ ಕಂಫರ್ಟಾಗಿ ಕೂತ್ಕೋಬೋದು. ಇನ್ನೊಂದು ಚೂರು ಜಾಸ್ತಿ ಕಂಫರ್ಟು ನನಗೆ
ಫಾರ್ಚುನರಲ್ಲಿ ನೋಡಿದ್ದೀನಿ ಟೈಪ್ 2ಅಲ್ಲಿ ರೀಡಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ, ಎ ಸಿ ವೆಂಟ್ಸ್ ಇಲ್ಲೂ ನಿಮಗಿದೆ. ಮತ್ತು ತೆಗೆದ್ಬಿಟ್ಟು ಇಳಿಯೋಕ್ಕೆ ತೆಗೆಯೋದು, ನೂಕೋದು, ಇಲ್ಲಿಂದ ಇಳಿಯೋದಿದೆಯಲ್ಲ ಸರ್ಕಸ್. ಫ್ರಂಟಲ್ಲಿ ಮೇಯ್ನ್ ಮ್ಯಾಟ್ರ್ ಇರೋ ಜಾಗದಲ್ಲಿ ಹೈಡ್ರಾಲಿಕ್ಕು, ಇದು ಏನು ಮಾಡೋಷ್ಟಿಲ್ಲ, ಏನು ಕಡ್ಡಿ ಹುಡುಕಷ್ಟು ಇಲ್ಲ. ಸೊ ಇಲ್ಲಿ ಏರ್ ಇಂಟೇಕಿಗೆ ಜಾಗ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಮೇಲ್ಗಡೆ, ವಾಟ್ರ್ ವೇಡಿಂಗಿಗೆ. ಅದಾದಮೇಲೆ ಇಂಜಿನ್ ಇಲ್ಲಿದೆ, TDCI ಡ್ಯೂರಾ ಟಾರ್ಕ್ ಫೋರ್ಡ್ ಇಂಜಿನ್. ಒನ್ ಆಫ್ ದ ರಿಲಯಬಲ್ ಇಂಜಿನ್ಸ್. ಟೊಯೋಟಾ ಅಷ್ಟಲ್ಲ, ಬಟ್ 3-4 ಲಕ್ಷ 5 ಲಕ್ಷ ತನಕ ಏನು ಟೆನ್ಷನ್ ಇಲ್ಲ ಈ ಇಂಜಿನ್ನು, ಅಂಥ ಒಂದು ರಿಲಯಬಿಲಿಟಿ ಇದೆ. ಬಟ್ ನಾಯ್ಸ್ ಕೂಡ ಜಾಸ್ತಿ ಇದೆ. ಫಾರ್ಚುನರಲ್ಲಿ ಏನು ಕಮ್ಮಿ ಬರೋಲ್ಲ, ಅದರಲ್ಲೂ ಜಾಸ್ತಿನೇ ಬರುತ್ತೆ. 3.2 ಲೀಟರ್ 3198 cc ಇಂಜಿನ್ನು ಹೆಂಗೆ ಕವರ್ ಆಗಿದೆ ಈ ಜಾಗ ಫುಲ್ಲು ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ಇಂಜಿನ್ನು. 5 ಸಿಲಿಂಡರ್ಸ್ ಅಂತ ಹೇಳ್ದಲ್ಲಾಗರು, ಎಲ್ಲೈತೆ ನೋಡಿ. ಕೊನೆಯಿಂದ ಎಣಿಸ್ಕೊಬರೋಣ, 1, ಇಲ್ಲಿ 2, 3, 4, 5 5 ಸಿಲಿಂಡರ್ ಇಂಜಿನ್ನು ನಾನಂತೂ ಇದುವರೆಗೂ ನೋಡಿರಲಿಲ್ಲ. ಈ ಥರ ನಮ್ಮ ಫೋರ್ಡು ಟೊಯಾಟಾ ಅನ್ನೋ ಗಾಡಿಗಳಲ್ಲೆಲ್ಲ 4 ಸಿಲಿಂಡರು 6 ಸಿಲಿಂಡರು 8 ಸಿಲಿಂಡರ್ ಈ ಥರ ಹೋಗುತ್ತೆ. 5 ಸಿಲಿಂಡರಲ್ಲಿ ನಾನು ನೋಡಿದ್ದು ಮೊದಲನೇ ಗಾಡಿ ಇದೆ. ಇದರಲ್ಲಿ ಇನ್ನೊಂದು ಇಂಜಿನ್ ಆಪ್ಷನ್ ಇತ್ತು, 2.2 ಲೀಟರ್ 4 ಸಿಲಿಂಡರ್ ಇಂಜಿನ್ ಅಂತ. ಅದು ಅಷ್ಟಾಗಿ ಕೆಲವರು ಹೇಳೋದನ್ನು ನೋಡಿದ್ದೀನಿ, ಅದ್ರದ್ದು ಗೇರ್ ಬಾಕ್ಸು ಎಲ್ಲ ಸ್ಮೂತಾಗಿದೆ ಅಂತ. ಬಟ್ ಇದು ಪವರೇ ಬೇರೆ, ಆ ಪವರೇ ಬೇರೆ. ಗ್ರೌಂಡ್ ಕ್ಲಿಯರೆನ್ಸ್ ಮಾಮೂಲಿ ನಿಮಗೆ ಎಸ್ ಯುಗಳಲ್ಲಿ ಸಿಗೋ ಥರ 220, 225 ಇದು ಆ್ಯಕ್ಚುಲಿ. ಸೊ 225 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಯಾವುದೇ ಥರ ಗುಂಡಿ ಹಳ್ಳ ಏನೇ ಇದ್ರೂ ಆರಾಮಾಗಿ ಹತ್ತಿಸ್ಬೋದು, ಏನೂ ಟೆನ್ಷನ್ ಇರೋಲ್ಲ. ಇದನ್ನು ಕ್ಲೋಸ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಏನು ಮಾಡಬೇಕು, ಪುಷ್ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾನೆ, ಕೀ ಫಾಬ್ ಜೋಬಲ್ಲಿದೆ, ಸ್ಟಾರ್ಟ್ ಮಾಡಿದ್ದೀನಿ. ಪಾರ್ಕಿಂಗ್ ಮೋಡಲ್ಲಿದೆ, ಡ್ರೈವ್ ಮೋಡಿಗೆ ತಗೋತೀನಿ. ಹ್ಯಾಂಡ್ ಬ್ರೇಕ್ನ ಇಳಿಸ್ತಾ ಇದ್ದೀನಿ. ಈ ಮ್ಯಾನ್ಯುವಲ್ ಓಡಿಸೋರಿಗೆ ಒಂದು ವಿಚಾರ ತಿಳ್ಕೊಬೇಕು, ಆಟೋಮೆಟಿಕ್ ಓಡಿಸುವಾಗ ಲೆಫ್ಟ್ ಕಾಲಿಗೆ ಕೆಲಸ ಇಲ್ಲ, ಡೆಡ್ ಪೆಡಲ್ ಮೇಲೆ ಬಿಸಾಕ್ಬಿಡ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ಮರ್ತು ಕೂಡ ತೆಗಿಬಾರ್ದು, ಬರೀ ರೈಟ್ ಕಾಲಲ್ಲೇ ಆಟ ಆಡಬೇಕು. ಟರ್ನಿಂಗ್ ರೇಡಿಯಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯೂ ಟರ್ನ ಎಷ್ಟು ಈಸಿಯಾಗಿ ತೆಗಿಬೋದು ಅಂತೀರಾ ಈ ಕಾರಲ್ಲಿ, ಮಜಾ. ಏನು ಪುಲ್ ಕೊಡ್ತದೆ ನೋಡಿ. ಹೇಳ್ದಂಗೆ ಬ್ರೇಕು ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕಡಿಮೆ, ಎಸ್ ಯುಗಳಲ್ಲೇ ಹಂಗೇನೆ ಅಷ್ಟು ಒಳ್ಳೆ ಫೀಡ್ಬ್ಯಾಕ್ ನಿಮಗೆ ಬ್ರೇಕಲ್ಲಿ ಸಿಗಲ್ಲ. ಹೈಯರ್ ಸ್ಪೀಡ್ಸಲ್ಲಿ, ಲೋವರ್ ಸ್ಪೀಡ್ಸಲ್ಲಿ ಏನು ತೊಂದರೆ ಇಲ್ಲ. ಬಾಡಿ ರೋಲು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದೇ ಇರುತ್ತೆ, ಲ್ಯಾಡರ್ ಆನ್ ಫ್ರೇಮ್ ಅಲ್ವಾ. ಬಟ್ ಏನು ಗೊತ್ತಾ, ಜೀಪ್ ಥರ ಎಲ್ಲ ಆಫ್ ರೋಡಿಂಗ್ ಅಲ್ಲ, ತುಂಬ ದುಡ್ಡು ಜಾಸ್ತಿ ಇದ್ದರೆ ತೊಗೊಂಡು ಆರಾಮಾಗಿ ಖರ್ಚು ಮಾಡೋ ಕೆಪಾಸಿಟಿ ಇದ್ದವ್ರೆ ಕಾರ್ ತೊಗೊಳೋದು. ಬಟ್ ಹಂಗೋ ಹಿಂಗೋ ತೊಗೊಂಡು ಸುಮ್ಮನೆ ಎಲ್ಲ ಬಿರಿಯಾನಿ ತಿನ್ಬೋದು, ಹಿಂಗೆ ಗಾಡಿ ಹಾಳಾಗಿ ಹೋಗುತ್ತೆ ಅಂತಿದ್ದರು ಹೋಗೋಕ್ಕಾಗಲ್ಲ. ಸುಮಾರು ಜನ ಹಾಗೆ ಇರೋದು ನಮ್ಮ ದೇಶದಲ್ಲಿ. ಸೊ ಕಾರ್ದು ಪರ್ಪಸ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡೆ ಈ ಗೊತ್ತಲ್ಲ ಹೈಲಾಕ್ಸ್ ಮೇಲೆ ಗಾಡಿ ಹಾಕೊಂಡು ಹೋಗೋದು, ಈ ಕೆಲಸ ಮಾಡ್ತಾ ಇರ್ತಾರೆ. ಅದೇನು ಶೋಕಿಗೆ ಬರೀ ಇಲ್ಲ, ಸ್ಟಂಟ್ ರೈಡರ್ಸ್ಗೆಲ್ಲ ಅವ್ರಿಗೆಲ್ಲನೂ ಇಟ್ಸ್ ಓಕೆ, ಅವರು ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಇಲ್ಲ ಪ್ರೊಫೆಷನಲ್ ಎಂಡ್ಯೂರೋ ರೈಡರ್ಸ್ ಆಗಿದೆ, ಬೈಕ್ಗಳಲ್ಲಿ ಫ್ಯೂಯಲ್ ಕೆಪಾಸಿಟಿ ಕಡಿಮೆ ಇರ್ತದೆ, ಆವಾಗ ಫ್ಯೂಯಲ್ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಂಡ್ಯೂರೋನ ಟ್ರಕ್ಗಳೆಲ್ಲ ಹಾಕೊಂಡು ಹೋಗ್ತಾರೆ. ಎಷ್ಟೊಂದು ಎಂಡ್ಯೂರೋ ಬೈಕ್ಸ್ ಆನ್ ರೋಡ್ ಪರ್ಮಿಟ್ ಇಲ್ಲ, ಅದು ಬರೀ ಆಫ್ ರೋಡ್ ಅಷ್ಟೇ. ಹೌದು, ಆ ಥರ ಎಲ್ಲ ಫುಲ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಳ್ಳೋರು ಓನ್ಲಿ 10 to 20% ಅಷ್ಟೇ. ಈಗ ನಾವು ಈ ರೋಡ್ ತೊಗೊಳ್ಳೋಣ. ಇಲ್ಲಿರೋ ಯಾವುದೇ ನಾವು ಮೋಡ್ಸ್ನ ಯೂಸ್ ಮಾಡೋ ಅಂಥ ಪರಿಸ್ಥಿತಿ ಇವತ್ತು ನಮಗೆ ಬರೋದೇ ಇಲ್ಲ. ಯಾಕಂತಂದರೆ ಆ ಥರ ಇರೋವಂಥ ರೋಡ್ಗಳಲ್ಲಿ ನಾವು ಹೋಗ್ತಾನೂ ಇಲ್ಲ, ಅಷ್ಟು ಅವಶ್ಯಕತೆಯೂ ಇಲ್ಲ ಇಲ್ಲಿಗೆ. ಒಂದು ಯಾರ್ದಪ್ಪ ಈ ಕಾರು ಅಂತಂದರೆ, ಸುಮಾರು ಒಂದು 15 ವರ್ಷ 10 to 15 ವರ್ಷ ಮೇಲಾಯಿತು ನನ್ನ ಎಲ್ಲ ಕಾರ್ಗಳೂ ರಿಪೇರ್ ಅಥವಾ ಏನಾದರೂ ಸಜೆಷನ್ಸ್ ಬೇಕು, ನಾನೊಂದು ಕಾರ್ ತೊಗೋತಾ ಇದ್ದೀನಿ, ಇದನ್ನು ತಗೋಬೇಕಾ ಬೇಡವಾ,
ಆಮೇಲೆ ತಗೊಂಡ್ಮೇಲೆ ಸರಿ ಇದೆಯಾ ಇಲ್ವಾ ಅಂತ ಪ್ರತಿಯೊಂದನ್ನು ಗೈಡ್ ಮಾಡೋದು ನಮ್ಮ ಸಾಯಿ ಕಾರ್ನ ಕಾರ್ತಿಕ್ ಅವರು. ಸೊ ಡಿಯರ್ ಫ್ರೆಂಡ್ ಕಾರ್ತಿಕ್ ಅವ್ರದ್ದು ಕಾರ್ ಇದು. ಏನೋ ಒಂಥರ ಒಳ್ಳೆ ಫೀಲ್ ಅಲ್ವಾ ಇದರಲ್ಲಿ ಓಡಾಡೋಕ್ಕೆ? ಫೀಲ್ ಅನ್ನೋದಕ್ಕಿಂತ ರಿಸ್ಕ್ ಇಲ್ದೇನೆ ರಸ್ತಿನೋ ಅನುಭವ ಆಯ್ತಲ್ಲ. ಈಗ ನಮ್ಗೇನು ಅಂತಂದ್ರೆ ಆಫ್ ರೋಡಲ್ಲಿ ಕೈ ಗೇರ್ ಶಿಫ್ಟ್ ಮಾಡ್ತಾ ಇರಬೇಕು, ಕ್ಲಚ್ಚು ನಮಗೆ ಪವರ್ ಕೈಲೇ ಇಟ್ಕೊಂಡಂಗೆ ಇರಬೇಕು. ಇಲ್ಲ ಹೆಂಗೆ ಅಂದ್ರೆ ಪವರ್ನ ಫುಲ್ ಡೊನೇಟ್ ಮಾಡಿಬಿಟ್ಟು ಏನು ಇಲ್ದೇನೆ ಸುಮ್ಮನೆ ಕೂತ್ಕೊಂಡು ಓಡಾಡ್ತಾ ಇದ್ವಿ. ಅದ್ರ ಜೊತೆಗೆ ಆಟೋಮೆಟಿಕ್ ಬೇರೆ ಮ್ಯಾನ್ಯಲ್ ಇದ್ರೆ ಒಂಥರ ಚೆನ್ನಾಗಿತ್ತು. ಆಟೋಮೆಟಿಕ್ ಸ್ಟಿಲ್ ಫೈನ್. ಸೊ ಇನ್ನೊಂದೇನು ಅಂತಂದ್ರೆ ವೆನೆವರ್ ವಿ ಗೋ ಆನ್ ಆಫ್ ರೋಡ್ ನಮ್ಗೆ ಗಾಡಿ ಕೆಪಾಸಿಟಿಗಿಂತ ಟೈರ್ ಯಾವ್ದು ಯೂಸ್ ಮಾಡ್ತೀವಿ, ಎಂಜಿನ್ ಪವರ್ ಎಲ್ಲ ಮ್ಯಾಟರ್ ಆಯ್ತದೆ. ಈ ಗಾಡಿನ ಫ್ರಂಟ್ ವೀಲ್ ಡ್ರೈವ್ ಅಲ್ಲಿ ಮಾಡಕ್ಕಾಗಲ್ವಾ, ಇದು SUV ಅಂತ ಇರೋ ಕಾಂಪ್ಯಾಕ್ಟ್ ಗಾಡಿಗಳಲ್ಲಿ ಮಾಡಕ್ಕಾಗಲ್ವಾ ಅಂತಂದ್ರೆ ಮಾಡ್ಬೋದು, ಮಾಡಬೇಡ ಅಂತ ಯಾರು ಹೇಳಲ್ಲ. ಬಟ್ ಏನು ಅಂತಂದ್ರೆ ಫ್ರಂಟ್ ಮಾಡಿ ಅಂತ ಯಾರು ಹೇಳಲ್ಲ, ಮಾಡಿ ಅಂತ ಯಾರು ಹೇಳಲ್ಲ. ಫ್ರಂಟ್ ವೀಲ್ ಡ್ರೈವ್ ಇದ್ದಾಗ ವೀಲ್ ರೊಟೇಷನ್ ಜಾಸ್ತಿ ಆಯ್ತದೆ. ಸಾಫ್ಟ್ ಕಾಂಪೌಂಡ್ ಟೈರ್ಸ್ ಹಾಕಿರ್ತಾರೆ ಟೂರಿಂಗಿಗೆ ಅಂತ, ಟೈರ್ ಬೇಗ ನುಣ್ಣಗೆ ತಟ್ಟೆಯಲ್ಲಿ ಕ್ಲೀನ್ ಮಾಡ್ದಂಗೆ ಕ್ಲೀನ್ ಆಗೋಯ್ತವೆ. ಸೊ ಥಿಂಕ್ ಅಬೌಟ್ ಇಟ್. ಅದೆಲ್ಲ ಕಾಂಪ್ಯಾಕ್ಟ್ ಗಾಡಿಗಳು, SUVs ಅಲ್ಲ ಅವು, ಇನ್ಕ್ಲೂಡಿಂಗ್ ಹ್ಯಾರಿಯರ್. ನಾನು ಹ್ಯಾರಿಯರ್ ಓನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಐ ಆಮ್ ಅಗ್ರೀಯಿಂಗ್ ದಟ್. SUV ಅಂತ ಕರಿಬೇಕು ಅಂದರೆ ಒಂದಷ್ಟು ವಿಚಾರಗಳಿದೆ. ಅದಿದ್ದರೆ ಮಾತ್ರ ಅದನ್ನು SUV ಅಂತ ಕರೆಯೋಕ್ಕಾಗೋದು. ಪಂಚನು SUV, ನೆಕ್ಸಾನು SUV, ಕ್ರೇಟಾ ಅಲ್ಲ ಕಾಂಪ್ಯಾಕ್ಟ್ SUV ದಟ್ಸ್ ಫೈನ್. ಗ್ರೌಂಡ್ ಕ್ಲಿಯರೆನ್ಸು ಅದು ಇದು ಅಂತ ಅವರು ಕೊಟ್ಟಿರೋದ್ರಿಂದ. ಬಟ್ ಟ್ರೂ ರಿಯಲ್ SUVs ಏನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಅದರಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದೊಂದು ವಿಚಾರ ನಾವು ತಿಳ್ಕೊಂಡಿರ್ಬೇಕು ಯಾವಾಗಲೂ. ಸೊ ಗೆಂಡಾಮೃಗನೇ ಆನೆ ದಟ್ಸ್ ಅ ಡಿಫ್ರೆನ್ಸ್ ಅಷ್ಟೇ. ಇನ್ನೊಂದೇನು ವಿಚಾರ ಗೊತ್ತಾ, ಪಾರ್ಟ್ಸ್ ವೈಸ್ ಅವೈಲಬಿಲಿಟಿ ಸ್ವಲ್ಪ ಕಷ್ಟ, ಆಮೇಲೆ ಕಾಸ್ಟ್ಲಿ ಕೂಡ. ಸೊ ಮಾಡೋರಿದ್ರೆ ಏನು ಬೇಕಾರ ಎಲ್ಲಿ ಬೇಕಾರ ಹುಡುಕಿ ಕಡಿಮೆಗೆ ಮಾಡ್ಕೊತಾರೆ. ಬಟ್ ಎಲ್ಲರೂ ತಗೊಂಡು ಮೇಂಟೈನ್ ಮಾಡ್ತೀವಿ ಅಂತ ಅನ್ನಕ್ಕೆ ಹೋದಾಗ ಏನಾಗುತ್ತೆ, ಆ ಒಂದು ಕರೆಕ್ಟಾದ ನೆಟ್ವರ್ಕ್ ಇಲ್ಲ ಅಂತಂದರೆ ದೊಡ್ಡ ದೊಡ್ಡ ಗಾಡಿಗಳಾಗಲಿ, ಸೂಪರ್ ಬೈಕ್ ಆಗಲಿ, ಏನೇ ಆಗಲಿ, ಸೊ ಆ ಮೇಂಟೆನೆನ್ಸು ಹೆಫ್ಟಿ ಅನಿಸ್ಬಿಡುತ್ತೆ. ಸಿಕ್ಕಾಪಟ್ಟೆ ಜೋಬಿಗೆ ಕತ್ರಿ. ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಟೆಸ್ಟ್ ಮಾಡೋಕೆ ಹೋದಾಗ ಅದೇನು ಟ್ರೂ ಪೊಟೆನ್ಷಿಯಲ್ ಚೆಕ್ ಮಾಡೋಕೆ ಹೋದಾಗ ಮೇಜರ್ ಕೆಲಸಗಳು ಕಾಸು ಖರ್ಚಾಗೋದು ಅನ್ನೋದು ಬಂದಾಗ ಎಲ್ಲೋ ಒಂದು ಕಡೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಿಗೆ ಸ್ವಲ್ಪ ಮನಸ್ಸಿಗೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇವತ್ತು 80% ಆಫ್ ದ ತಾರ್ಗಳು ಬರೀ ರೋಡ್ ಮೇಲೆ ಓಡಾಡ್ತವೆ 4x4 ಆಗಿದ್ರು. ಅಷ್ಟೇ ಕಾನ್ಸೆಪ್ಟ್. ಬಟ್ ರಿಯಾಲಿಟಿ ಏನು ಅಂದರೆ ಸೇಲ್ಸ್ಗಿಂತ ಈ ಥರ ಆಟೋಮೊಬೈಲ್ಸ್ ಇಂಡಸ್ಟ್ರಿ ಅವರು ಕಾಸು ಮಾಡೋದೇ ಸರ್ವಿಸಲ್ಲಿ ಅಷ್ಟೇ. ಆಲ್ ವೀಲ್ ಡ್ರೈವ್ ಅಂದರೆ 4x4 ಅಂದರೆ 2 ಡಿಫ್ರೆನ್ಷಿಯಲ್ ಇರುತ್ತೆ. 2 ಡಿಫ್ರೆನ್ಷಿಯಲ್ನ ಸಾಕೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಊಟ ಹಾಕ್ದಂಗೆ ಒಂದೇ ಮನುಷ್ಯನಿಗೆ. ಅದನ್ನೇ ನೀವು ಹಳೆ ಜೀಪ್ಗಳನ್ನ ರೆಡಿ ಮಾಡ್ತೀನಿ ಅಂತಂದರೆ 1000 ಆಗುತ್ತೆ, ಇದು ಲಕ್ಷದಲ್ಲಾಗುತ್ತೆ. ಇದ್ರಲ್ಲಿ ಶಾಕ್ಸ್ ಅನಿಸ್ತದಲ್ವಾ, ಪ್ಲೇಟ್ ಇರಲ್ಲ? ಇಲ್ಲ, ಪ್ಲೇಟ್ಸ್ ಇಲ್ಲ, ಸ್ಪ್ರಿಂಗ್. ಇನ್ನೊಂದು ಏನು ಗೊತ್ತಾ, ಸಸ್ಪೆನ್ಷನ್ನು ಸಾಫ್ಟ್ವೇರ್ ಸೈಡಲ್ಲಿದೆ. ನಿಮ್ಮ ಪ್ರತಿಯೊಂದನ್ನು ಹಂಪತ್ಸ್ದಾಗಲಿ ಗುಂಡಿ ಹತ್ತಿ ಇಳಿಸಿದಾಗ ಫುಲ್ಲು ಹಿಂಗೆ ಆಡಿಸ್ತಾ ಇದೆ. ಇದಾಗಿತ್ತು ನಮ್ಮ ಇವತ್ತಿನ ಎಂಡೇವರ್, ದ ಟಾಪ್ ಆಫ್ ದಿ ಲೈನ್ ಎಂಡೇವರ್, ಆಮೇಲೆ ದ ಲೆಜೆಂಡ್ ಎಂಡೇವರ್ನ ಕತೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೊಳ್ಳೆ ಕಾರು ಬೈಕ್ ಜೊತೆ ಸಿಕ್ಬಿಡ್ತೀವಿ. ಅಲ್ಲಿವರೆಗೂ ಒಂದು ಮಾತೇನು ಗೊತ್ತಾ, ಆನೆ ಇದ್ರು ಕೋಟಿ ಹೋದ್ರು ಕೋಟಿ ಅಂತಾರಲ್ಲ, ಎಂಡೇವರ್ ಅಲ್ಲಿ ಇದ್ರು ಕೋಟಿನೇ ಎಂಡೇವರ್, ಈಗ ಇಲ್ಲ ಅಂದ್ರೂ ಕೋಟಿನೇ. ಯಾಕಂದ್ರೆ ಆ ಫೀಲ್ ಕೊಡ್ತಾ ಇತ್ತು. ಫೀಲ್ಗೆ ಕಾಸು. ನಾನು ಇದು ಮುಂಚೆ ಎಂಡೇವರ್ ಹೊಸದು ಓಡಿಸಿಲ್ಲ, ಹಳೇದೇ ಓಡಿಸಿದ್ದು. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ಮೇಲೆ ಕೂತಾಗ ಅಳ್ಳಾಡ್ದಂಗೆ. ಬಟ್ ಮಧ್ಯ ಕೂತ್ಕೋತಾರಲ್ಲ, ಇದಕ್ಕೆ ಲೋಡ್ ಬೇಕು, ಲಾಡರ್ ಆನ್ ಫ್ರೇಮು ಲೋಡ್ ಬೇಕು. ನಿಮಗೆ 5 ಜನ 6 ಜನ ಕೂರ್ಬೇಕು, 5 ಜನ 5 ಜನ 4 ಜನ ಕೂತ್ಬಿಟ್ರೆ ಇದು ಅಳ್ಳಾಡಲ್ಲ. ಹಾಗೆಲ್ಲ ಅಳ್ಳಾಡೋದೇ ಇಲ್ಲ, ಅಳ್ಳಾಡಲ್ಲ, ಸ್ವಲ್ಪ ಕಡಿಮೆ ಇರ್ತದೆ ಅಷ್ಟೇ. ನಮಗೆ ಕಾರ್ತಿಕ್ ಗಾಡಿ ಕೊಟ್ಟಿದ್ದಾರೆ, ಒಂದು ಥ್ಯಾಂಕ್ಸ್ ಅಂತ ತಿಳಿಸ್ತಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀರಾ ಗಾಡಿ ಜೊತೆ, ಖುಷಿ ಆಯಿತು. ಸೂಪರ್. ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಅವ್ರ ಗಾಡಿನ ಅವರಿಗೆ ವಾಪಸ್ ಬಿಡ್ತಾ
ಮುಂದಿನ ವಿಡಿಯೋದಲ್ಲಿ ಅಧ್ಯಕ್ಷರು ಮೂವಿಲಿ ನಮಸ್ಕಾರ ಸರ್ ಕಾಲೆತ್ಬಿಟ್ಟು ಸರಿ ಸಿಗೋಣ ಆದಷ್ಟು ಬೇಗ.